ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರೇವತಿ. ಇವತ್ತಿನ ಚಿಕ್ಕ ವ್ಲಾಗ್ನಲ್ಲಿ ಬೇಬಿ ಫುಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ. 8 ತಿಂಗಳ ಮೇಲ್ಪಟ್ಟ ಅಥವಾ 9 ತಿಂಗಳ ಮೇಲ್ಪಟ್ಟಿರೋ ಮಕ್ಕಳಿಗೆ ಸೂಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಮ ಮಕ್ಕಳು ಹೇಗೆ ತಿಂತಾರೆ ಹಾಗೆ. ಬೆಳಗ್ಗೆನೇ ನಮ್ಮಮ್ಮ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹೂ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಇವತ್ತು ಪಾಪು ಬೇಗನೆ ಎದ್ದಿದ್ದ, ಅವನ್ನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬಂದರು. ಒಂದು ಲೋಟ ಬಿಸಿನೀರು ಕುಡಿದು ಟೀ ಕುಡಿದು ಕೂತಿದ್ದು. ಅಷ್ಟರಲ್ಲಿ ಉಪ್ಪಿಟ್ಟು ಮಾಡಿದರು. ಆಮೇಲೆ ಪಾಪು ಎತ್ಕೊಂಡ್ರು. ನಾನು ಪಾಪುಗೆ ತಿಂಡಿ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಹಾಗೆ ಸಣ್ಣದಾಗಿ ಟೊಮೊಟೊ ಹೆಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು, ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಒಂದು ಬೀನ್ಸ್ ತೊಗೊಂಡಿದ್ದೀನಿ, ಒಂದು 2 3 ಇಂಚು ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕೂಡ ಹೆಚ್ಕೋಬೋದು ನೀವು. ಇಷ್ಟು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಹೆಚ್ಚಾಗ್ತಾ ಇಲ್ಲ. ಜೀರಿಗೆ ಸಾಸಿವೆ ಎಲ್ಲ ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಒಂದು 1/4 ಚಮಚ ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂಥ ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಂತರ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೆನಪಿರಲಿ, ನಾನು ಪಾಪುಗೆ ಉಪ್ಪು ಬಳಸ್ತಾ ಇಲ್ಲ. 1 ವರ್ಷದವರೆಗೂ ಸಕ್ಕರೆ ಮತ್ತು ಉಪ್ಪನ್ನ ಬಳಸಬಾರ್ದು ಅಂತ ನಾನು ಹಾಕ್ತಾಯಿಲ್ಲ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು 1 ರಿಂದ 2 ಲೋಟ ಟೀ ಲೋಟದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೋಬೇಕು. ಬೆಂದಾದಮೇಲೆ ನೀರು ಕಮ್ಮಿ ಇದ್ದರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಎಷ್ಟು ರವೆ ಹಾಕ್ತಿದ್ದೀರಾ ಅಷ್ಟಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು, ಮತ್ತು ಮಗು ತೆಳುವಾಗಿ ತಿನ್ನುತ್ತಾ ದಪ್ಪದಾಗಿ ತಿನ್ನುತ್ತಾ ಅಂತ ನೋಡ್ಕೊಂಡು ಹಾಕೋಬೇಕು. ಕ್ಯಾರೆಟ್ನ ದಪ್ಪದಾಗಿ ಹಾಕಿದ್ನಲ್ಲ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತ ಹಾಗೆ ಲೋಟದಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೇನು ಸ್ಮ್ಯಾಶ್ ಮಾಡೋಕ್ಕೆ ಹೋಗಿಲ್ಲ. ತುರ್ದು ಹಾಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ನೋಡಿ. ಫ್ರೀ ಇದ್ದರೆ ಸ್ವಲ್ಪ ಸಮಯ ಹೆಚ್ಚಿದರೆ ತುರ್ದು ಹಾಕೋಬೋದು. ನಾನಿಲ್ಲಿ ಬೇಯೋಕ್ಕೆ ಅಂತ ಹಾಕಿದ ನೀರು ಬೇಯೋ ಅಷ್ಟರಲ್ಲಿ ಕಮ್ಮಿ ಆಗಿತ್ತು. ಅದಕ್ಕೆ ಮತ್ತೆ 1.5 ಲೋಟ ಟೀ ಲೋಟದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಟೀ ಸ್ಪೂನು ರವೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ರವೆ ಹಾಕಿದ ಮೇಲೆ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಇದ್ದರೆ ಮಕ್ಕಳಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಗಂಟಲಲ್ಲಿ ಸಿಕ್ಕಾಕೊಂಡಾಗ ಡಿಸ್ಕಂಫರ್ಟ್ ಫೀಲ್ ಆಗ್ತಾರೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಬೇಕಾದ್ರೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದರೆ ಈ ರೀತಿ ಕರೆಕ್ಟಾದ ಅದಕ್ಕೆ ಬರುತ್ತೆ ನೋಡಿ. ನಾನು ಆಗಲೇ ಹೇಳ್ದಾಗೆ ನಿಮ್ಮ ಪಾಪು ಯಾವ ರೀತಿ ತಿನ್ನುತ್ತೆ ಅದೇ ರೀತಿ ಕೊಡಬೇಕು. ಇನ್ನೂ ಚಿಕ್ಕ ಏಜ್ ಆಗಿದ್ದರೆ ಒಂದು 7 ತಿಂಗಳು 8 ತಿಂಗಳೆಲ್ಲ ಆಗಿದ್ದರೆ ನಾನು ಆಗಲೇ ತೆಳು ತೋರಿಸಿದ್ನಲ್ಲ, ಆ ಥರ ಕೊಟ್ಟರು ನಡೆಯುತ್ತೆ. ಒಂದೊಂದು ಮಕ್ಕಳು ವಿಭಿನ್ನ, ಯಾವ ರೀತಿ ತಿಂತಾರೆ ಆ ಥರನೇ ಕೊಡಬೇಕಾಗುತ್ತೆ. ಇನ್ನು ಮಧ್ಯಾಹ್ನ ಮಾವಿನ ಹಣ್ಣು ತೊಗೊಂಡಿದ್ವು, ಇಲ್ಲಿ ಆಟೋದಲ್ಲಿ ಮಾರ್ಕೊಂಡು ಬಂದಿದ್ರು ಅಂತ ಮಾವಿನ ಹಣ್ಣು ತೊಗೊಂಡಿದ್ವು. ಅದು ಮೇಲೆಲ್ಲ ಚೆನ್ನಾಗೇ ಇತ್ತು, ಆದರೆ ಒಳಗಡೆ ಒಂದು ಸ್ವಲ್ಪ ಕೆಟ್ಟೋದಂಗೆ ಆಗಿತ್ತು. ಈ ಮಾವಿನ ಹಣ್ಣು ಚೆನ್ನಾಗಿತ್ತು ಅಂತ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ ಇತ್ತು ನಿನ್ನೆ ನೈಟಿಂದು, ಅದನ್ನೇ ಬಳಸ್ತಾ ಇದ್ದೀವಿ. ಊರ ಮಧ್ಯದಲ್ಲಿ ದೇವ್ರು ಕರೆಸಿದ್ರು, ಅಲ್ಲಿ ಪೂಜೆ ಇದೆ ಅಂತ ಊಟಕ್ಕೆ ಹೇಳಿದ್ರು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ನಮ್ಮಪ್ಪ ಊಟ ಮಾಡು ನಾನು ಆಟ ಆಡಿಸ್ತಾ ಇರ್ತೀನಿ ಅಂತ ನಮ್ಮ ಜೈವಿಕನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನೋಡಿ. ಇನ್ನು ನಾನು ಚಿಕನ್ ಗ್ರೇವಿ ಜೊತೆ ಅನ್ನ ಮತ್ತು ಬಾಳೆಹಣ್ಣು ಇಟ್ಕೊಂಡು ತಿಂತಾಯಿದ್ದೀನಿ. ಇವತ್ತು ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ, ಎಲ್ಲರೂ ಅಲ್ಲೇ ಊಟಕ್ಕೆ ಹೋಗ್ತಿದ್ರಲ್ವ, ಅಲ್ಲೂ ನಾನ್ ವೆಜ್ಜೇ, ಅದಕ್ಕೋಸ್ಕರ ಇಲ್ಲಿ ಬರೀ ರೈಸ್ ಮಾಡಿಕೊಟ್ಟಿದ್ರು ನನಗೆ. ನಂದು ಊಟ ಆದಮೇಲೆ ನಾನು ಪಾಪು ಎತ್ಕೊಂಡೆ. ನಮ್ಮಪ್ಪನೂ ಹೋಗಿ ದೇವ್ರಿಗೆ ಕೈ ಮುಗಿದು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. ಇನ್ನು ನಮ್ಮಪ್ಪ ಹೋಗಿ ಒಂದು ಅರ್ಧ ಗಂಟೆಗೆ ನಮ್ಮಮ್ಮ ಬಂದು ಹೂ ಕೊಯ್ತಾಯಿದ್ರು. ಕನಕಾಂಬರ ಹೂ ಕೊಯ್ದು ತಂದಿಟ್ಟಿದ್ದಾರೆ. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.